ರೌಡಿಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ ಶಾಸಕ ಭೈರತಿ ಬಸವರಾಜ್. ಅಜ್ಞಾತವಾಸಿ ಭೈರತಿ ಬಸವರಾಜ್ ಮತ್ತೆ ಮತ್ತೆ ಕಾನೂನಿನ ಮೂಲಕ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾನೇ ಇದ್ದಾರೆ. ನಿನ್ನೆ ಅರ್ಜಿ ವಜಾ ಆಯಿತು, ಎಂಟರ್ಟೈನ್ ಮಾಡಲಿಲ್ಲ ಕೋರ್ಟು. ಈಗ ಮತ್ತೆ ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಬಂಧನದ ಭೀತಿಯಲ್ಲಿ ಭೈರತಿ ಬಸವರಾಜು ತಲೆಮರೆಸ್ಕೊಂಡಿದ್ದಾರೆ. ಅಲ್ಲಿಂದಲೇ ಲೀಗಲ್ ರೆಮಿಡಿ ಪಡ್ಕೊಳ್ಳೋದಕ್ಕೆ ನಾನಾ ತಂತ್ರಗಾರಿಕೆಗಳನ್ನು ಮುಂದುವರಿಸಿರೋದು. ನಿರೀಕ್ಷಣಾ ಜಾಮೀನಿಗೆ ಮತ್ತೆ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಈ ಅರ್ಜಿಯನ್ನು ಯಾವ ರೀತಿ ಮಾನ್ಯ ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗ್ತಾರೆ. ಮುರಳಿ, ಈ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಅಡ್ಮಿಟ್ ಆಗಿದೆಯಾ? ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಮಮತಾ, ಏನಂದ್ರೆ ಪ್ರಮುಖವಾಗಿ ಈಗಾಗಲೇ ಎಫ್ಐಆರ್ ನ ಸ್ಕ್ವಾಶ್ಗೆ ಹೋದಂತ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಕೆಳಹಂತದ ನ್ಯಾಯಾಲಯದಲ್ಲಿ ಇದನ್ನ ಇತ್ಯರ್ಥವನ್ನ ಮಾಡ್ಕೊಳ್ಳಿ ಅಂತ ಹೇಳಿ. ಕೆಳಹಂತದ ನ್ಯಾಯಾಲಯದಲ್ಲಿ ನಿನ್ನೆ ವಾದ ಪ್ರತಿವಾದ ಆಯಿತು. ವಾದ ಪ್ರತಿವಾದ ಆದ ಸಂದರ್ಭದಲ್ಲಿ ಸಿಐಡಿ ಪರ ವಕೀಲರು ಕೂಡ ಸಾಕಷ್ಟು ಸಾಲಿಡ್ ಪ್ರೂಫ್ ಅನ್ನು ಇಟ್ಕೊಂಡು, ಜೊತೆಗೆ ಬಿಕ್ಲಾ ಶಿವನ ಕೊಲೆ ಪ್ರಕರಣದಲ್ಲಿ ಏವನ್ ಆಗಿರುವಂತಹ ಜಗ್ಗ ಏನಿದ್ದಾನೆ ಆತನ ಜೊತೆಯಲ್ಲಿ ನಿರಂತರ ಸಂಪರ್ಕವನ್ನ ಭೈರತಿ ಬಸವರಾಜ್ ಅವರು ಹೊಂದಿದ್ದಾರೆ. ಜೊತೆಗೆ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ಬೋದು, ಜೊತೆಗೆ ಭೈರತಿ ಬಸವರಾಜ್ ಅವರ ಡ್ರೈವರ್ ಏನಿದ್ದ ಆತನ ಮೊಬೈಲ್ ಅನ್ನ ಬಳಕೆಯನ್ನ ಮಾಡಿಕೊಂಡು ಜಗ್ಗನ ಜೊತೆಯಲ್ಲಿ ಮಾತನಾಡಿರುವಂಥದ್ದು, ಜೊತೆಗೆ 12 ಗಂಟೆ ಜಮೀನಿಗೋಸ್ಕರ ಈ ರೀತಿಯ ಗಲಾಟೆಗಳು ನಡೆದಿರುವಂಥದ್ದು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಸಂಪೂರ್ಣವಾದ ಮಾಹಿತಿಗಳನ್ನ ಕೋರ್ಟ್ ಅಲ್ಲಿ ಕೊಟ್ಟಿದ್ರು. ಅದಾದ ನಂತರ ಬಸವರಾಜ್ ಪರ ವಕೀಲರು ಕೂಡ ಸಾಕಷ್ಟು ವಾದವನ್ನ ಮಂಡನೆ ಮಾಡಿದ್ರು. ಆದ್ರೆ ನಿನ್ನೆ ಅವರಿಗೆ ನಿರಾಸೆ ಕಾದಿತ್ತು. ಕೆಳಹಂತದ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿತ್ತು. ಈಗ ಅದನ್ನ ಬಿಟ್ಟಾದ ನಂತರ ಹೈಕೋರ್ಟ್ನ ಅನಿವಾರ್ಯತೆ ಇರುವಂಥದ್ದು ಹೈಕೋರ್ಟ್ಗೆ ಬರುವಂಥದ್ದು. ಹೈಕೋರ್ಟ್ಗೆ ಈಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಇವತ್ತು ಸಲ್ಲಿಕೆಯನ್ನ ಮಾಡಿದರೆ ಮಧ್ಯಾಹ್ನ 12:30ಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಈಗ ಕ್ರಿಸ್ಮಸ್ ಹಾಲಿಡೇ ಇದೆ. ಆ ಹಿನ್ನೆಲೆಯಲ್ಲಿ ಶುಕ್ರವಾರ ಬಹುತೇಕ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಶುಕ್ರವಾರ ಅರ್ಜಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ, ಯಾಕೆಂದ್ರೆ ರಜಾಪೀಠಗಳು ಬರ್ತದೆ, ರಜಾಪೀಠಗಳ ಸಂದರ್ಭದಲ್ಲಿ ಈ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಶುಕ್ರವಾರ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿದಾವೆ. ಆ ಲಿಸ್ಟ್ ಆದ ಬಳಿಕ ಅಲ್ಲೂ ಕೂಡ ಸಿಐಡಿ ಪರ ವಕೀಲರು ಮತ್ತು ಬಸವರಾಜ್ ಅವರ ಪರ ವಕೀಲರು ಯಾವ ರೀತಿ ವಾದ ಮಂಡನೆ ಮಾಡ್ತಾರೆ ಮತ್ತು ಹೈಕೋರ್ಟ್ ನಲ್ಲಿ ಯಾವ ರೀತಿಯಲ್ಲಿ ಕನ್ವಿನ್ಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಯಾಕಂದ್ರೆ ಒಂದಷ್ಟು ಮಾಹಿತಿಗಳನ್ನ ಮಾತ್ರ ಹೊರಗಡೆ ಬಿಟ್ಕೊಡ್ಲಿಕ್ಕೆ ಸಾಧ್ಯ, ಅಂದ್ರೆ ಓಪನ್ ಕೋರ್ಟ್ ನಲ್ಲಿ ಬಿಟ್ಕೊಡ್ಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ನಲ್ಲಿ ಯಾವ ರೀತಿಯಲ್ಲಿ ಟ್ಯಾಕಲ್ ಮಾಡಬೇಕು ಅನ್ನೋಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇತ್ತ ಭೈರತಿ ಬಸವರಾಜ್ ಯಾವಾಗ ಹೈಕೋರ್ಟ್ ನಲ್ಲಿ ಹಿನ್ನಡೆ ಆಯ್ತು, ಅಂದ್ರೆ ಮೊದಲ ಹಂತದ ಹಿನ್ನಡೆ ಆಯ್ತು, ಆಗಿಂದನೂ ಕೂಡ ಈಗ ತಲೆಮರೆಸ್ಕೊಂಡಿರುವಂತದ್ದು. ಇತ್ತ ಸಿಐಡಿ ಅಧಿಕಾರಿಗಳು ಕೂಡ ಲುಕೌಟ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ದೇಶವನ್ನು ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತೇಳಿ ಲುಕೌಟ್ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಮತ್ತು ಆತನನ್ನ ಹುಡುಕುವಂತ ಪ್ರಯತ್ನಗಳನ್ನು ಕೂಡ ಈಗ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.